ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಈಗ ಶಿರ್ಸಿಗೆ ಹೋಗ್ತಾ ಇದೀವಿ. ಶಿರ್ಸಿಲಿ ಮಾರಿಕಾಂಬಾ ಟೆಂಪಲ್ ಅಂತ ಇದೆ. ಆ ಮಾರಿಕಾಂಬಾ ಟೆಂಪಲ್ ನೋಡೋಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ ಯಾಣಾಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಗೊತ್ತಿಲ್ಲ ಎಲ್ಲಿವರೆಗೂ ಸಕ್ಸಸ್ ಆಗುತ್ತೆ ಅಂತ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ನನ್ನ ಲಾಸ್ಟ್ ವಿಡಿಯೋ ಮೈಸೂರಿಂದ ಜೋಗ್ ಫಾಲ್ಸ್ಗೆ ಹೋಗಿದ್ದು ನೀವೆಲ್ಲ ನೋಡಿದ್ದೀರಾ ಅನ್ಕೊತೀನಿ. ಸೊ ಹೇಗಿತ್ತು ಏನೋ ನೋಡಿ. ಸೊ ಅದೇ ಸೀರೀಸ್ದು ಕಂಟಿನ್ಯೂಷನ್ನು ಇದು 2ನೇ ಎಪಿಸೋಡು. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಈಗ ಶಿರ್ಸಿಗೆ ಹೋಗ್ತಾ ಇದ್ದೀವಿ. ಶಿರ್ಸಿಲಿ ಮಾರಿಕಾಂಬಾ ಟೆಂಪಲ್ ಅಂತ ಇದೆ. ಆ ಮಾರಿಕಾಂಬಾ ಟೆಂಪಲ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಯಾಣಾಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಗೊತ್ತಿಲ್ಲ ಎಲ್ಲಿವರೆಗೂ ಸಕ್ಸಸ್ ಆಗುತ್ತೆ ಅಂತ. ಯಾಕಂದರೆ ಬೆಳಗಿನ ಜಾವ 3 ಗಂಟೆಗೆ ನಾವು ಹೊರಟಿರೋದು ಮೈಸೂರಿಂದ. ನೀವು ನೋಡಿದ್ದೀರಾ ಲಾಸ್ಟ್ ವಿಡಿಯೋದಲ್ಲಿ 3 ಗಂಟೆಗೆ ಹೊರಟಿದ್ದೀವಿ. ಈಗ ಟೈಮು ಆಲ್ಮೋಸ್ಟು 1:15. ಓಕೆ, ನಾವು ಅಂದ್ಕೊಂಡಿದ್ದು ಬೈ 11:30 ಜೋಗ್ ಫಾಲ್ಸ್ ರೀಚ್ ಆಗ್ತೀವಿ. ಜೋಗ್ ಫಾಲ್ಸಲ್ಲಿ ನೀರು ಜಾಸ್ತಿ ಇರೋದಿಲ್ಲ, ಅದನ್ನು ಹಾಗೆ ನೋಡಿಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಹೊರಡೋದು ಅಂತ. ಬಟ್ ಜೋಗ್ ಫಾಲ್ಸಲ್ಲಿ ಸ್ವಲ್ಪ ನೀರಿತ್ತಲ್ಲ, ಅದೇ ನಮಗೆ ಖುಷಿ ಆಗೋಯ್ತು. ಸೊ ಅದಕ್ಕೇ ಹಾಗೇ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋ ವಿಡಿಯೋ ಅಂದ್ಕೊಂಡು ಎಲ್ಲ ನಡೀತಾ ಇತ್ತು. ಸೊ ಈಗ ಟೈಮು 1:15. ನಮ್ಮ ಶೆಡ್ಯೂಲ್ಗಿಂತ ಆಲ್ಮೋಸ್ಟು 1.5 ಅವರ್ ಲೇಟ್ ಇದ್ದೀವಿ. ಸೊ ಅದಕ್ಕೆ ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಫಸ್ಟು ಈಗ ಶಿರ್ಸಿಗೆ ಹೋಗಬೇಕು. ಶಿರ್ಸಿಲಿ ಟೆಂಪಲ್ ಓಪನ್ ಇದ್ದರೆ ದರ್ಶನ ಮಾಡಿಕೊಂಡು ಮುಂದಿನ ಪ್ಲ್ಯಾನ್ ಆಗುತ್ತೆ. ಇನ್ ಕೇಸ್ ಸಂಜೆ ಟೈಮಲ್ಲಿ ಏನಾದ್ರು ದರ್ಶನ ಕ್ಲೋಸ್ ಆಗಿದ್ದರೆ ಗೊತ್ತಿಲ್ಲ ಏನು ಮಾಡೋದು ಏನು ಅಂತ. ಯಾಕಂದರೆ ಅಷ್ಟು ದೂರ ಹೋಗಿ ದರ್ಶನ ಮಾಡದೆ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ನೋಡವ ಮುಂದೆ ಹೇಗೆ ಅಂತ. ಸೊ ನೋಡಿ ಏನು ಸೂಪರ್ ಆಗಿದೆ. ಮಾನ್ಸೂನ್ ಟೈಮಲ್ಲೆಲ್ಲ ಇಲ್ಲಿ ಬಂದುಬಿಟ್ರೆ ಇದೆಲ್ಲ ಅಯ್ಯೋ ಸಖತ್ತಾಗಿರುತ್ತೆ, ಅಷ್ಟೇ ಮಳೆ ಇರುತ್ತೆ. ಈ ವಿಡಿಯೋನು ಎಂಜಾಯ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಒಂದು ಲೈಕ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಿಗೆ ನನ್ನ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ನಿಮಗೊಂದು ಥ್ಯಾಂಕ್ ಯು. ನೋಡಿ ಶಿರ್ಸಿಗೆ ಹೋಗೋ ದಾರಿ ಹೇಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಒಂದಷ್ಟು ಹೇರ್ ಪಿನ್ ಬೆಂಡ್ಗಳನ್ನ ಇಳಿಸಿದ್ದು, ಅಂದರೆ ಜೋಗ್ ಫಾಲ್ಸಿಗೆ ಬರಬೇಕಾದ್ರೆ. ಮೋಸ್ಟ್ಲಿ ಈಗ ವಾಪಸ್ಸು ಅದೇ ಬೆಟ್ಟನ ಹತ್ತುತ್ತಾ ಇದ್ದೀವ ಇನ್ನೊಂದು ಸೈಡಿಂದ ಅಂತ ಅನ್ನಿಸ್ತಾ ಇದೆ. ಇಲ್ಲ ನೋಡಿ ಅದು ಸಣ್ಣ ಫಾಲ್ಸು. ಫಾಲ್ಸ್ ಕಡೆ ನೋಡಿಕೊಂಡು ಸೈಡ್ಗೆ ಹೋಗಿದ್ದೆ. ಈಗ ಏನಪ್ಪ ಇಷ್ಟು ಬೇಗ ಇಷ್ಟೊಂದು ಮೇಲೆ ಬರ್ತಾ ಇದ್ದೀವಿ, ಸಡನ್ ಇನ್ಕ್ಲೈನ್ ಆಗ್ತಾ ಇದೆಯಾ ಏನಾರು? ಸೂಪರ್. ಓಹೋ ಗೊತ್ತಿರಲಿಲ್ಲ, ಹೊಸ ದಾರಿ ನಮಗೆ. ನಾವು ಬೇರೆ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀವಿ. ಸೊ ನಮ್ಮ ದಾರಿಲಿ ನಾವು ಹೋಗೋದು ಒಳ್ಳೆಯದು. ಸೂಪರಾಗಿದೆ ರೋಡು, ಆರಾಮಾಗಿ ಹೋಗ್ತಾ ಇದ್ದೀವಿ. 60, 70, ಅಪರೂಪಕ್ಕೊಂದ್ಸಲಿ 80, 85 ಟಚ್ ಆಗ್ತಾ ಇದೆ. ಓಕೆ, ಇದೇ ಥರ ಇದ್ದರೆ 54 ಕಿಲೋಮೀಟರ್ಸು 57 ಕಿಲೋಮೀಟರ್ಸು ಇದೆ. ಸೊ 1 ಅವರಲ್ಲಿ ಮುಟ್ಬೋದು ಅಂತ ಅಂದ್ಕೊತಾ ಇದ್ದೀವಿ ಹೀಗೆ ಇದ್ದರೆ. ಸೊ ಸಡನ್ನಾಗಿ ಕೆಲವೊಂದು ಏರ್ ಪಿನ್ ಕರ್ವ್ಸ್ಗಳು ಇದೆ. ಈಗ ಸದ್ಯಕ್ಕೇನೋ ಬಂದಿಲ್ಲ, ನೋಡುವ ಮುಗ್ದಿದೆ ಅಂತ ಅನ್ನಿಸ್ತಾ ಇದೆ. ಸಿದ್ದಾಪುರ 12 ಕಿಲೋಮೀಟ್ರ್ ಇಲ್ಲಿಂದ. ಈ ಕಡೆ ಎಲ್ಲ ಭತ್ತ ಆಗಲೇ ಕಟಾವಾಗಿ ಬಂದಿದೆ. ನಮ್ಮ ಸೈಡು ಅಂದರೆ KR ನಗರ ಬೆಲ್ಟಲ್ಲೆಲ್ಲ ಇನ್ನೂ ಒಂದು 1 ಮಂತು 1.5 ಮಂತು ಬೇಕು, ಆ ಲೆವೆಲಲ್ಲಿದೆ ಈಗ. ಅಂದರೆ ಈ ಕಡೆ ಮಳೆ ಚೆನ್ನಾಗಾಗಿದೆ ಅಂತ ಅರ್ಥ. ಇಲ್ಲೆಲ್ಲ ನೋಡಿ ಏನು ಸೂಪರಾಗಿದೆ. ಆ ಕಡೆ ಎಲ್ಲ ಕಾಡು ಥರ ಇದೆ, ಇಲ್ಲೇ ಗದ್ದೆಗಳು ಥರ. ಇವ್ರದ್ದೇ ಬೇರೆ ಥರ ಪ್ರಪಂಚನೇ ಇವ್ರದ್ದು. ಎಷ್ಟು ಪೀಸ್ಫುಲ್ಲಾಗಿರ್ತಾರೆ. ನಾವೆಲ್ಲ ಇಲ್ಲಿ ಬಂದುಬಿಟ್ರೆ ಒಂದು ದಿನವೂ ಇರೋಕ್ಕಾಗಲ್ಲ. ಓಕೆ, ಮೊದಲನೇ ದಿನ ಏನೋ ಹೊಸ ಥರ ಇದೆ ಅಂತ ಇಲ್ಲಿರ್ತೀವಿ. ಸೆಕೆಂಡ್ ಡೇ ಥರ್ಡ್ ಡೇ ಆಗ್ತಾ ಇದ್ದಂಗೆ ಅಯ್ಯೋ ಏನಪ್ಪ ಏನೂ ಇಲ್ವಾ, ಬೇಡ ನಾವು ಹೋಗೋಣ ಅಂತ ಶುರು ಮಾಡ್ಕೊಂಬಿಡ್ತೀವಿ ನಾವು. ಈಗ ಇದು ಮೋಸ್ಟ್ಲಿ ಸಿದ್ದಾಪುರನ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಇರಬೇಕು, ಸ್ವಲ್ಪ ದೊಡ್ಡದಾಗಿದೆ. ಯಾಕಂದರೆ ಆ್ಯಂಡ್ ಲಾಜಿಕಲಿ ತುಂಬ ದೂರದಿಂದ ಸಿದ್ದಾಪುರ ಅಂತ ಬೋರ್ಡ್ಗಳು ಕಾಣಿಸ್ತಾ ಬಂದಿತ್ತು, ಇರಬೇಕು. ನೆಕ್ಸ್ಟು ಶಿರಸಿ ಇನ್ನು 34 ಕಿಲೋಮೀಟರ್ಸ್ ಏನೋ ಇದ್ದೆ, ನೋಡಿದೆ ಅಲ್ಲಿ. ಇನ್ನೊಂದು 1/2 ಅವರ್ ಅನಿಸುತ್ತೆ. 14:30 ಮಾರಿಕಾಂಬಾ ದೇವಿ
ದರ್ಶನ ಕೊಡ್ತಾರೋ ಇಲ್ಲ ಕಾಯಿಸ್ತಾರೋ ಸಂಜೆವರೆಗೂ ಗೊತ್ತಿಲ್ಲ. ಸೊ ಎಲ್ಲ ದೇವಸ್ಥಾನಗಳು ಮಧ್ಯಾಹ್ನ 2 o'clock ಇಲ್ಲ 2:30 ಕ್ಲೋಸ್ ಆಗುತ್ತಲ್ವ. ಅದೇ ರೀತಿ ಶಿರ್ಸಿಲಿ ಮಾರಿಕಾಂಬ ಟೆಂಪಲ್ಲು ಏನಾದ್ರು ಕ್ಲೋಸ್ ಆದರೆ ನಾವು ಸಂಜೆ ಓಪನ್ ಆಗೋವರೆಗೂ ಕಾಯ್ಕೊಂಡಿರ್ಬೇಕಾಗತ್ತೆ. ಇಲ್ಲ ಗೋಪುರ ದರ್ಶನ ಮಾಡಿ ಹಾಗೆ ಮುಂದೆ ಯಾಣ ಕಡೆಗೆ ಹೋಗ್ಬೇಕಾಗತ್ತೆ. ನೋಡುವ ದೇವಿ ಹೆಂಗೆ ಕರೆಸ್ಕೊಂತಾಳೆ ನಮ್ಮನ್ನ ಅಂತ. ನಮಗೆ ಶಿರ್ಸಿ ಇನ್ನೂ 23 ಕಿಲೋಮೀಟ್ರ್ ಇದೆ. ಡಿಸ್ಟೆನ್ಸ್ 23 ಕಿಲೋಮೀಟ್ರ್ ಶಾರ್ಟ್ ಅಂತಲೇ ಅನಿಸುತ್ತೆ. ಬಟ್ ಹಿಂಗೆ ಹೋಗ್ತಾರ ರೋಡು ಹೀಗೆ ಆಡಿಸಿ ನಮಗೆ ಆ ಸ್ಪೀಡ್ನ ಪಿಕಪ್ಪೇ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಆದ್ರೂ ಬಿಡ್ತಾ ಇಲ್ಲ, ಬರ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಶ್ರೀಧರ್ ಗಾಡಿದು ರೇರ್ ವೀಲು ಸ್ವಲ್ಪ ಗ್ರಿಪ್ ಇಲ್ಲ, ಟೈರು ಹೋಗಿದೆ. ಬಟ್ ನಾನು ಈಗ ಜೋಗದಲ್ಲಿ ನಿಲ್ಲಿಸಿದಾಗ ಅಬ್ಸರ್ವ್ ಮಾಡಿದ್ದು ಕಂಪ್ಲೀಟ್ ಬಟನ್ಸ್ ಏನೂ ಇಲ್ಲವೇ ಇಲ್ಲ ಸೆಂಟ್ರಲ್ಲಿ. ಸೊ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಸೈಡ್ಗೆ ಎಳ್ಕೊತಾ ಇದೆ ಅದು. ಸೊ ಅದರಿಂದ ಅವರು ಸ್ವಲ್ಪ ಸ್ಲೋ ಆಗೇ ಕೇರ್ಫುಲ್ಲಾಗಿ ಓಡಿಸ್ತಾ ಇದ್ದಾರೆ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಏನಾದ್ರು ತಲುಪೋದು ಲೇಟ್ ಆಯಿತು ಅಂದರೆ ಸ್ವಲ್ಪ ಪ್ಲ್ಯಾನಲ್ಲಿ ಚೇಂಜ್ ಮಾಡೋಣ ಅಷ್ಟೇ. ನಾಳೆ 3 ಪ್ಲೇಸ್ ಇರೋದು 4 ಪ್ಲೇಸ್ ಮಾಡ್ಕೊಳ್ಳೋಣ, ಇಲ್ಲ 4 ಪ್ಲೇಸ್ ಇದ್ದರೆ 5 ಪ್ಲೇಸ್ ಮಾಡ್ಕೊಳ್ಳೋಣ. ಅದರಲ್ಲೇನೂ ತೊಂದರೆ ಇಲ್ಲ. ಯಾಕೆಂದರೆ ಏನೋ ಅರ್ಜೆಂಟಿಗೆ ಏನೇನೋ ಮಾಡೋಕ್ಕೋಗಿ ಸುಮ್ಮನೆ ಎಡ್ವರ್ಟ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಇಷ್ಟು ದೂರ ಬಂದಾಗ. ಮನೆಯಿಂದ ಹೊರಟು ಬೆಳಗ್ಗೆಯಿಂದ 402 ಕಿಲೋಮೀಟ್ರ್ ಬಂದಿದ್ವಿ. 402.8 ಆಗಿದೆ, 402.2 ಆಗಿದೆ. ಬಟ್ ರೋಡ್ ನೋಡಿ ಏನು ಸಾಕತ್ತಾಗಿದೆ. ಹೋಗ್ತಾ ಇದ್ರೆ ಇಲ್ಲೆಲ್ಲ ಫುಲ್ ತಣ್ಣಗಾಗ್ತಾ ಇದೆ. ಈ ಥರ ಒಂಚೂರು ಬಿಸಿಲು ಬಂದ ತಕ್ಷಣ ಪುನಃ ಬಿಸಿ ಆಗುತ್ತೆ. ಆಮೇಲೆ ಈ ಮರದ್ದು ಎಲೆಗಳ ಮಧ್ಯ ಸೂರ್ಯನದು ಬೆಳಕು ಬರುತ್ತೆ, ಅದು ಕಣ್ಣಿಗೆ ಡೈರೆಕ್ಟಾಗಿ ಹೊಡೆದಂಗೆ ಆಗ್ಬಿಡುತ್ತೆ ಆ್ಯಂಗಲ್ಲು. ಅದು ಇನ್ನೂ ಸಖತ್ತಾಗಿ ಅನಿಸುತ್ತೆ, ಒಂಥರ ಶೈನಿಂಗ್ ಬಂದಾಗೆ. ಗುಡ್, ಒಳ್ಳೆ ಸೂಪರ್ವಾಗಿದೆ ರೋಡು. ಸೊ ಆಲ್ಮೋಸ್ಟು ಶಿರ್ಸಿ ಎಂಟ್ರಿ ಆದೋ. ಈಗ ಶಿರ್ಸಿ ಮುನ್ಸಿಪಾಲ್ ಕೌನ್ಸಿಲ್ ಅಂತ ಒಂದು ಬೋರ್ಡ್ ನೋಡ್ದು. ದೇವಸ್ಥಾನ ಒಂದು 2-3 ಕಿಲೋಮೀಟರ್ಸ್ ಇದೆಯಾ ಅಂತ ಅನ್ನಿಸ್ತಾ ಇದೆ. ಓಕೆ, ಒಂಥರ ಲಾಸ್ಟು 5 to 6 ಕಿಲೋಮೀಟರ್ಸು ತೊಟ್ಲಲ್ಲಿ ಹಾಕಿ ತುಂಬಿದಂಗೆ ಆಗ್ತಾಯಿದೆ. ಹೀಗೆ ಆಡಿಸ್ತಾನೇ ಇತ್ತು. ಸೊ ಕಂಪ್ಲೀಟು ಒಂಥರ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ, ಪುನಃ ಲೆಫ್ಟು, ಪುನಃ ರೈಟು ಎಳೆದಿ ಮಾಡಿ ಆ ಕರುಗಳೆಲ್ಲ ಪುನಃ ಯಾರು ಅಡ್ಡ ಬರ್ತಾರೆ, ಇಲ್ಲ ಚಿಕ್ಕ ಹಸುಗಳಿರುತ್ತೆ ಅದು ಅಡ್ಡ ಬರುತ್ತೆ. ಸೊ ಹಂಗೆ ಬಟ್ ಅಂತೂ ಇಂತೂ ಬಂದಿದ್ದೀವಿ. ಈಗ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನ ಹತ್ರ ಬರ್ತು ಅಂತ ಅನ್ನಿಸ್ತಾ ಇದೆ. ಅದೇನೋ ಅಲ್ವ ಅಂತ ಗೊತ್ತಿಲ್ಲ. ಅಪ್ಪ, ನಂದು ರೆಡ್ ರೂಸ್ಟರ್ ಎಕ್ಸಾಸ್ಟ್ ಅಂತೂ ಫುಲ್ಲು ಕೂಗಾಡ್ತಾ ಇದೆ. ನೋಡಿ, ಶಿರಸಿಯ ಮಾರಿಕಾಂಬಾ ದೇವಸ್ಥಾನ ನೋಡಿ ಇದೆ. ಮಾರಿಕಾಂಬಾ ದೇವಸ್ಥಾನ ಶಿರಸಿ. ಜನ ಇದ್ದಾರೆ ಅಂದರೆ ಓಪನ್ ಇರಬಹುದು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಊಟದ ವ್ಯವಸ್ಥೆ ಏನಾರು ಆಗಿದ್ರೆ ನೋಡುವ. ಇದು ದೇವಸ್ಥಾನದ ಪಾರ್ಕಿಂಗ್ ಪ್ಲೇಸು. ಇಲ್ಲಿ ಪಾರ್ಕ್ ಮಾಡಿ ಹೋಗಬೇಕು ನಾವು. ನಾವೀಗ ಮಾರಿಕಾಂಬಾ ದೇವಸ್ಥಾನದ್ದು ಹೊರಗಡೆ ಪ್ರಾಂಗಣದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅನ್ನಪ್ರಸಾದಕ್ಕೆ ನೋಡೋಕ್ಕೆ ಅಂತ ಹೋದೋ, ಬಟ್ ಅಲ್ಲಿ ಆಲ್ರೆಡಿ ಕ್ಲೋಸ್ ಅಂತೆ. 2 o'clock ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಅಟ್ಲೀಸ್ಟ್ ಹಾಗೂ ಇದು ಮಾಡಿ 2:30ವರೆಗೂ ಸಿಗುತ್ತೆ ಅಂತ ಹೇಳಿ. ಬಟ್ ನಾವು ಬಂದಾಗ 2:45. ಸೊ ಕ್ಲೋಸ್ ಆಗಿದೆ. ಅದೇ ದೇವಿಯ ಗರ್ಭಗುಡಿ. ಸಾಧ್ಯ ಆದರೆ ದೇವಿನ ನೋಡೋದಕ್ಕೆ ಪ್ರಯತ್ನ ಪಡೋಣ.
ಅನ್ನಿಸ್ತಾ ಇದೆ ಅಂತ ಅಂದ್ಕೊತೀನಿ ನೋಡಿ ಅಷ್ಟೇ. ಓಕೆ ಒಂದು 5 ನಿಮಿಷ ಕೂತ್ಕೊಂಡಿದ್ದು ಆಮೇಲೆ ಹೊರಗಡೆ ಬಂದಮೇಲೆ ಸಿಗ್ತೀನಿ. ಈಗ ನಾವು ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿದ್ದೀವಿ. ಓಕೆ, ದರ್ಶನ ಆಯಿತು, ಬಟ್ 2:45 ರೀಚ್ ಆದೋ. ಬಟ್ ನಾವು ಬರೋ ಟೈಮ್ಗೆ ಅನ್ನಪ್ರಸಾದ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಬ್ಯಾಡ್ ಲಕ್ಕು, ಏನೂ ಮಾಡೋಕ್ಕಾಗಲ್ಲ. ಈಗ ಆದಷ್ಟು ಬೇಗ ಇಲ್ಲಿಂದ ಊಟ ಮಾಡಿಕೊಂಡು, ಎದುರುಗಡೆನೇ ಹೋಟೆಲ್ ಇದೆ, ಊಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಸ್ನೇಹಿತರೆ, ಒಂದು ಚೇಂಜ್ ಇನ್ ಪ್ಲ್ಯಾನು. ಆ್ಯಕ್ಚುಲಿ ಇದನ್ನು ಚೇಂಜ್ ಇನ್ ಪ್ಲ್ಯಾನ್ ಅನ್ನೋದಕ್ಕಿಂತ ಒಂದು ನಮ್ಮ ಎಡವಟ್ಟು ಅಂತ ಹೇಳ್ಬೋದು. ಸ್ವಲ್ಪ ನಾವು ಜೋಗಲ್ಲಿ 1.5 ಅವರ್ ಟೈಮ್ ಎಕ್ಸ್ಟ್ರಾ ವೇಸ್ಟ್ ಮಾಡಿದ್ದು ಇಲ್ಲಿ ಅದರದ್ದು ಎಫೆಕ್ಟ್ ಹೊಡಿತು. ಯಾಕೆಂದರೆ ನಮ್ಮ ಇಲ್ಲಿ ದೇವ್ರದ್ದು ದರ್ಶನ ಮಾಡಿಕೊಂಡು ಊಟ ಮಾಡಿ ಈಚೆ ಬಂದಾಗ 4 o'clock ಆಗಿತ್ತು. ಯಾಣ 5 o'clockವರೆಗೂ ಅಷ್ಟೇ ಬಿಡೋದಂತೆ, ಅಲ್ಲಿಂದ ಆಗಲ್ಲ ನಮಗೆ. ಇಲ್ಲಿಂದ ಯಾಣ 1.5 ಅವರ್ ಟ್ರಾವೆಲ್ ಟೈಮು, ಆ್ಯಂಡ್ ಅಲ್ಲಿ ಟ್ರೆಕ್ಕಿಂಗ್ ಬೇರೆ ಇದೆ. ಸೊ ಎಡವಟ್ಟು. ಇನ್ನು ಬೇರೆ ಅಲ್ಲಿಂದ ಸ್ಕಿಪ್ ಮಾಡಿ ಹೋದರೆ ಬೇರೆ ಪ್ಲೇಸ್ಗಳು ಮಿಸ್ ಆಗುತ್ತೆ. ಎಲ್ಲ ಪ್ಲ್ಯಾನ್ ಮಾಡಿದ್ದು ಉಲ್ಟಾ ಹೊಡೆಯೋಕ್ಕಾಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡಿ ಏನೇನಾಗುತ್ತೆ ಎಲ್ಲ ಪರ್ಮುಟೇಷನ್ ಕಾಂಬಿನೇಷನ್ ಎಲ್ಲ ನೋಡಿಬಿಟ್ಟು, ಸೊ ಎಲ್ಲ ಇವತ್ತು ಇಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ಬೆಳಗ್ಗೆನೇ ಎದ್ದು ಯಾಣಾಗೋಗಿ ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಆಯಿತು. ಸೊ ಏನೇನಿದೆ ಆ್ಯಸ್ ಪರ್ ಪ್ಲ್ಯಾನೇ ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡ್ತೀವಿ. ಸೊ ಲಾಸ್ಟ್ ಡೇದು ಏನೇನಾಗುತ್ತೆ ಮ್ಯಾಕ್ಸಿಮಮ್ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲಾಸ್ಟ್ ಡೇದು ಏನಾರು ಆಗಲಿ ಅನ್ನೋ ಸ್ಕಿಪ್ ಆಗುತ್ತೆ ಅನ್ನೋ ಥರ ಒಂದು ಕನ್ಕ್ಲೂಷನ್ ಬಂದಿದ್ದೀವಿ ಈಗ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.